ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ. ಇದು ಸುವರ್ಣ ನ್ಯೂಸ್ ಟಾರ್ಗೆಟ್. ನಮ್ಮ ಈ ವಾರದ ಟಾರ್ಗೆಟ್ನ ಅತಿಥಿ ಮಾಜಿ ಡಿಸಿಎಂ, ಹಾಲಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ KS ಈಶ್ವರಪ್ಪ. ಈಶ್ವರಪ್ಪನವರೇ, ಟಾರ್ಗೆಟ್ಗೆ ಸ್ವಾಗತ. ಧನ್ಯವಾದ. ಹೇಗಿದ್ದೀರಿ ಈಶ್ವರಪ್ಪನವರೇ? ಫೈನ್. ಒಂದೇ ಮಾತಿನಲ್ಲಿ ಕೇಳೋದಾದರೆ, ಬೆಳಗಾವಿಯಲ್ಲಿ ಅಧಿವೇಶನ ನಾಳೆ ಅಲ್ಲ ನಾಡ್ದು ಆರಂಭ ಆಗ್ತಾ ಇದೆ. ಅಧಿವೇಶನ ನಡೆಸುವಂಥ ಮೂಲ ಉದ್ದೇಶ ಏನು? ಜನಸಾಮಾನ್ಯರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರೋದು ವಿರೋಧ ಪಕ್ಷದ ಕರ್ತವ್ಯ. ಈ ಬಾರಿ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ನಾವು ತರಲಿದ್ದೇವೆ. ಸರ್ಕಾರ ಅದನ್ನು ಈಡೇರಿಸಬೇಕಾದಂಥ ಕರ್ತವ್ಯ ಸರ್ಕಾರದಿದೆ. ಯಾರೂ ಕೂಡ ಸಮಸ್ಯೆ ಈಡೇರಿಸುವ ಮಾತಾಡ್ತಾ ಇಲ್ಲ. ನೀವು ಆಡ್ತಿರುವಂಥದ್ದು ಮುತ್ತಿಗೆ ಹಾಕ್ತೀವಿ. ಹೋಗಿ ಸೋಮವಾರ ಬೆಳಗ್ಗೆ ನಾವು ಸುವರ್ಣಸೌಧಕ್ಕೆ 50,000 ಕಾರ್ಯಕರ್ತರು ಮುತ್ತಿಗೆ ಹಾಕ್ತೀವಿ ಅಂತ ಸುವರ್ಣಸೌಧ ಕಟ್ಟಿಸಿದ್ದೇನಕ್ಕೆ? ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತಿರೋದೇನಕ್ಕೆ? ನೀವು ಮುತ್ತಿಗೆ ಹಾಕೋಕ? ಮುತ್ತಿಗೆ ಹಾಕ್ತಾ ಇರೋದು ವಿಧಾನಸೌಧದ ಹೊರಗಡೆ ಯಾವ ಆಶ್ವಾಸನೆಗಳನ್ನು ಸರ್ಕಾರ ಮುಂಚೆ ಕೊಟ್ಟಿತ್ತೋ ಅದನ್ನು ಈಡೇರಿಸದೇ ಇರೋಂಥ ಸಂದರ್ಭದಲ್ಲಿ ಮತ್ತು ವಿರೋಧ ಪಕ್ಷದ ಕೆಲಸ ಏನು? ವಿಧಾನ ಪರಿಷತ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದರು, ಇದೇ ಬೆಳಗಾವಿ ಅಧಿವೇಶನದಲ್ಲಿ ಆ ಉತ್ತರ ಕರ್ನಾಟಕದ ರೈತರು ವಿಧಾನಸೌಧದ ಮುತ್ತಿಗೆ ಹಾಕಿದಂಥ ಸಂದರ್ಭದಲ್ಲಿ, ಸುವರ್ಣಸೌಧದ ಮುತ್ತಿಗೆ ಹಾಕಿದ ಸಂದರ್ಭದಲ್ಲಿ ನಿಮಗೆ 2,500 ರೂಪಾಯಿ ಕಬ್ಬಿಗೆ ದರ ನಾವು ಕೊಡ್ತೇವೆ. ನೀವು ಮುತ್ತಿಗೆ ಹಾಕ್ತಿರೋದು ಕಬ್ಬು ಬೆಳೆಗಾರರ ವಿಚಾರಕ್ಕ? ನೇರವಾಗಿ ಸ್ಪಷ್ಟವಾಗಿ ಹೇಳಿ. ನೀವು ಮುತ್ತಿಗೆ ಹಾಕ್ತಾ ಇರುವಂತದ್ದು ಅದು ಕಬ್ಬು ಬೆಳೆಗಾರರ ವಿಚಾರಕ್ಕ? ಒಂದು ನಿಮಿಷ ಕೇಳ್ತೇವೆ, ಪೂರ ಕೇಳಿ. ದಡ್ ಅಂತ ಯಾಕಂದ್ರೆ ನಾನು ಸ್ಪಷ್ಟವಾಗಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನೀವು ಈ ಹಿಂದೆ ನೀವೇ ಹೇಳಿರುವಂತದ್ದು ಭೂ ಹಗರಣದ ಹಿನ್ನೆಲೆಯಲ್ಲಿ, 4 ಸಚಿವರ ಭೂ ಹಗರಣದ ಹಿನ್ನೆಲೆಯಲ್ಲಿ ನಾವು ಮುತ್ತಿಗೆ ಹಾಕ್ತಿದ್ವಿ ಅಂತ ನೀವೇ ಹೇಳಿದ ಮಾತು. ಹೌದು, ಅದಕ್ಕೂ ಹಾಕ್ತೀವಿ, ಕಬ್ಬು ಬೆಳೆಗಾರ ಸಮಸ್ಯೆಗೂ ಹಾಕ್ತಾ ಇದ್ದೇವೆ. ಒಂದು ಮಾರ್ಕ್ಸಿಗೆ ಒಂದು ಪ್ರಶ್ನೆ ಕೇಳಿ 1 ಮಾರ್ಕ್ಸ್ ಉತ್ತರ ಕೊಡ್ತಾರಲ್ಲ, ಹಂಗೆ ಹೇಳಕ್ಕೆ ಬರೋದಿಲ್ಲ. ವಿಧಾನಸೌಧ ಇರೋದು, ವಿಧಾನ ಪರಿಷತ್ ಇರೋದು ಜನರ ಸಾಮಾನ್ಯರ ಸಮಸ್ಯೆಗಳನ್ನು ನಾವು ಅಲ್ಲಿ ಪ್ರಸ್ತಾಪ ಮಾಡಿದಾಗ, ಕಳೆದ ಬಾರಿ ವಿರೋಧ ಪಕ್ಷವಾಗಿದ್ದಂಥ ಭಾರತೀಯ ಜನತಾ ಪಾರ್ಟಿ ಇದೇ ಸುವರ್ಣಸೌಧದಲ್ಲಿ ಕಬ್ಬು ಬೆಳೆಗಾರರು ಮುತ್ತಿಗೆ ಹಾಕಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಮುಖ್ಯಮಂತ್ರಿಗಳು ತುಂಬ ಸ್ಪಷ್ಟವಾಗಿ ಹೇಳಿದರು, 2,500 ರೂಪಾಯಿ ಕಬ್ಬಿಗೆ ಬೆಲೆ ನಾನು ಕೊಡ್ತೇನೆ, 150 ರೂಪಾಯಿ ರಾಜ್ಯ ಸರ್ಕಾರದಿಂದ ನಾವು ಸಬ್ಸಿಡಿ ಕೊಡ್ತೇವೆ, 2,650 ರೂಪಾಯಿ ನಾವು ಕೊಡ್ತೇವೆ ಅಂತ ವಿಧಾನಮಂಡಲದಲ್ಲಿ ಆಶ್ವಾಸನೆ ಮುಖ್ಯಮಂತ್ರಿ ಕೊಟ್ಟು 1 ವರ್ಷ ಆಯಿತು. ಇವತ್ತಿಗೆ 1 ವರ್ಷಕ್ಕೆ ಹಣ ಕೊಡಲಿಲ್ಲ ಅಂತ ಸಂದರ್ಭದಲ್ಲಿ ರೈತರು, ಸಾಮಾನ್ಯ ಜನ ಸುಮ್ಮನಿರ್ತಾರಾ? ಹೊಟ್ಟೆಗಿಲ್ಲದೆ ಇರೋಂಥ ರೈತರು ಏನು ಮಾಡಬೇಕು? ಅವರು ರೈತರನ್ನ ಪರವಾಗಿ ಹೋರಾಟ ಮಾಡೋಂಥ ಕರ್ತವ್ಯ ಭಾರತೀಯ ಜನತಾ ಪಾರ್ಟಿದಿದೆ. ವಿಧಾನಸೌಧದ ಒಳಗಡೆನೂ ಹೋರಾಟ ಮಾಡ್ತೇವೆ ವಿಚಾರ ತೊಗೊಂಡು. ಬರೀ ಒಂದು ಕಬ್ಬಿಂದ ಒಂದೇ ಸಮಸ್ಯೆ ಇಲ್ಲ, ಕಬ್ಬನ್ನು ಹೋರಾಟ ಮಾಡ್ತೇವೆ. ಮುತ್ತಿಗೆ ಹಾಕ್ತಿರೋಂಥ ಉದ್ದೇಶನೂ ಅದೇ. ಅದು 1 ವರ್ಷದಿಂದ ಎಲ್ಲೋಗಿದ್ರಿ ನೀವೆಲ್ಲ? ಎಲ್ಲೋಗಿದ್ರಿ ಅಂತ ಎಲ್ಲೋಗಿದ್ರಿ? ಯಾಕಂದ್ರೆ ಕಳೆದ ಬಾರಿ ಸುವರ್ಣಸೌಧದ ಅಧಿವೇಶನ ಕೊನೆ ಆಗಿದ್ದೆ ಈ ವಿಚಾರಕ್ಕೆ. ನೀವು ನೆನಪಿದೆ ಅನ್ಕೋತೇನೆ. ಹೌದು ಸ್ವಾಮಿ, ಎಲ್ಲೂ ಹೋಗಿಲ್ಲ. ನಾವು ಕರ್ನಾಟಕ ರಾಜ್ಯದಲ್ಲೇ ಇದ್ದೇವೆ. ಮುಖ್ಯಮಂತ್ರಿಗಳಿಗೆ ಏನೇನು ಗಮನ ತರಬೇಕು ಅವ್ರ ಗಮನಕ್ಕೆ ತಂದಿದ್ದೇವೆ. ಅವಾಗ ಹೋರಾಟ ಮಾಡಬೇಕು ಅಂತ ನೆನಪಾಗ್ಲಿಲ್ಲ? ಹೋರಾಟ ಮಾಡಿದ್ವಿ. ಸಮಸ್ಯೆ ನಿಮಗೆ ನೆನಪಾಗ್ಲಿಲ್ಲ? ಅಯ್ಯೋ ರಾಮ, ಇದು ಯಾವ ರೂಪದಲ್ಲಿ ನೀವು ಪ್ರಶ್ನೆ ಕೇಳ್ತೀರಿ? 1 ವರ್ಷದಿಂದ ನಾನು ಅದೇ ರೀ, ಯಾವ ಹೋರಾಟ ಮಾಡಿದಿರಿ ಕಬ್ಬು ಬೆಳೆಗಾರರ ಪರವಾಗಿ ಹೇಳಿ? ನೀವೇ ಹೇಳಿ. ಈಶ್ವರಪ್ಪನವರು ಯಾವ ಉಪವಾಸ ಕೂತಿದ್ದಾರೆ? ಈಶ್ವರಪ್ಪನವರು ಪ್ರತಿ ಈಗ ಅವತ್ತಿನಿಂದ ಇವತ್ತಿನ ತನಕ BJPಯ ರೈತ ಮೋರ್ಚಾ ವಿಧಾನಸೌಧದ ಮುತ್ತಿಗೆ ನಂತರ ಅವ್ರು ಯಾವಾಗ ಹಣ ಕೊಡ್ತೀನಿ ಅಂತ ಕೊಡಲಿಲ್ವೋ, ನಮ್ಮ ರೈತ ಮೋರ್ಚಾ ಕಾರ್ಯಕರ್ತರು ಮುಖ್ಯಮಂತ್ರಿ ಮನೆ ಮುಂದೆ ಹೋಗಿ ಧರಣಿ ಕೂತರು, ಅರೆಸ್ಟ್ ಮಾಡಿ ಒಳ ಹಾಕಿದ್ರು. ಅಲ್ಲಿಂದ ಮುಂದೆ ಏನಾಗಲಿಲ್ಲ ಸರ್ಕಾರ. ನೀವೆಲ್ಲ ಎಲ್ಲೋಗ್ಬಿಟ್ಟಿದ್ರಿ? ಈಶ್ವರಪ್ಪನವರು ಎಲ್ಲೋಗಿದ್ರು? ಯಡಿಯೂರಪ್ಪನವರು ಎಲ್ಲೋಗಿದ್ರು? ಜೋಶಿ ಅವರು ಎಲ್ಲೋಗಿದ್ರು? ಅನಂತಕುಮಾರ್ ಎಲ್ಲೋಗಿದ್ರು? ಅದೇ ಯಡಿಯೂರಪ್ಪ, ಅದೇ ಈಶ್ವರಪ್ಪ. ಕೂಗಿದ್ರು ಕೇಳಿಸೋದಿಲ್ಲ ನಿಮಗೆ ಅನ್ನುವಂಥದ್ದು. ಈ ಭ್ರಮೇಲಿ ಇದ್ರಿ ನೀವು. ನಾನು ಹೇಳೋದು ಕೇಳಿ, ನಾನು ಆ ಜೋರ ಮಾತಾಡ್ಬೇಕು. ಹೇಳೋದು ಕೇಳಿ, ನಿಮ್ಗೂ ಯಾರಿಗೂ ಕೇಳಿಸಲ್ಲ. ಅನಂತಕುಮಾರ್, ಯಡಿಯೂರಪ್ಪನವರು, ಈಶ್ವರಪ್ಪ, ಜಗದೀಶ್ ಶೆಟ್ಟರ್, ಪ್ರಹ್ಲಾದ್ ಜೋಶಿ ಎಲ್ಲರೂ ಕೂಡ ವಿಧಾನಸೌಧದ ಮುತ್ತಿಗೆ ನಾವು ಹಾಕಬೇಕು ಅಂತ ಹೊರಟಂಥ ಸಂದರ್ಭದಲ್ಲಿ ನಮ್ಮನ್ನು ಅರೆಸ್ಟ್ ಕರ್ಕೊಂಡು ದೂರದಲ್ಲಿ ಬಿಸಾಕಿದ್ರು. ಎಂದು ನಾವು ಸುಮ್ಮನೆ ಕೂತಿಲ್ಲ. ಕಳೆದ 1 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಎಲ್ಲ ಹೋರಾಟಗಳನ್ನು ಮಾಡ್ಕೊಂಡು ಬಂದ್ವಿ. ಇದೇ ರೈತರ ವಿಚಾರವೇ. ಇದೇ ಬರಗಾಲದಲ್ಲಿರೋಂಥ ಸಂದರ್ಭದಲ್ಲಿ ಬರಗಾಲದಲ್ಲಿ ಸಾಯ್ತಾ ಇರೋಂಥ ರೈತರ ಬಗ್ಗೆ ಗಮನ ಹರಿಸ್ತಿಲ್ಲ. ಅತಿವೃಷ್ಟಿ ಆಗಿರೋಂಥ ಸಂದರ್ಭದಲ್ಲಿ ರೈತರ ಪರ ಹೋರಾಟ ಮಾಡ್ತಿಲ್ಲ. ಸರ್ಕಾರ ಆ ಕಡೆ ಗಮನ ಕೊಡ್ತಿಲ್ಲ ಅಂತ ಹೇಳ್ಕೊಂಡು ಕೇಂದ್ರ ಸರ್ಕಾರದ ಮೇಲೆ ಹಾಕೊಂಡು ಕೂತ್ಕೊಂಡ್ರು. ಯಾವಾಗ ರೈತರ ಬಗ್ಗೆ ಗಮನ ಕೊಡದೇ ಇರೋಂಥ ಸಂದರ್ಭದಲ್ಲಿ ಹೋರಾಟಗಳನ್ನೇ ಅವತ್ತಿಂದ ಇವತ್ತಿನ ತನಕ ಮಾಡ್ಕೊಂಡು 5 ವರ್ಷ ಅಧಿಕಾರದಲ್ಲಿ ಅಲ್ರಿ. ಉಪಮುಖ್ಯಮಂತ್ರಿ ಆಗಿದ್ರಿ, SAP ಅಂತ ಮಾಡಿದ್ರಿ. ಏನ್ ಮಾಡಿದ್ರಿ? ನಾವು ಉಪಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬರಗಾಲದಲ್ಲಿ ತೊಂದರೆ ಆದಂಥ ರೈತರುಗಳಿಗೆ ಪರಿಹಾರ ತಕ್ಷಣ ಕೊಟ್ವಿ, ಮನೆಗಳು ಕಟ್ಸ್ಕೊಟ್ವಿ. ಅಲ್ಲಿ ಬಂದೇರಿ, ಕಬ್ಬು ಬೆಳೆಗಾರ ಸಮಸ್ಯೆ ಅವತ್ತಿರಲೇ ಇಲ್ಲ. ಇವರೇ 2,650 ರೂಪಾಯಿ ಕೊಡ್ತೀನಿ ಅಂತ ಅನ್ಕೊಂಡು ಇವರೇ ಕೊಟ್ಟು ಇವರೇ ಅನೌನ್ಸ್ ಮಾಡಿ ಕೊಡ್ಲಿಲ್ಲ ಅನ್ನೋದಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರೋದು. ಈಗ ನೋಡಿ, ನೀವು ಬರೀ ಕಬ್ಬು ಬೆಳೆಗಾರರ ವಿಚಾರ ಅಂತ ಅಲ್ಲಿಗೆ ಹೇಳ್ತಾ ಇದ್ದೀರಿ. ಪೂರ ಹೇಳ್ತಾ ಇದ್ದೀರಿ. 5 ಜನ ಸುದ್ದಿಗೋಷ್ಠಿ ಮಾಡಿದ್ರಿ ನೀವು, ಹೌದಾ? ಅಯ್ಯೋ ತಡೀರಿ, ಪೂರ ಹೇಳಕ್ ಬಿಡ್ಲಿಲ್ಲ. ನಾ ಏನ್ ಹೇಳಿ, ಅವತ್ತಿನ ನಮ್ಮ ಪಾಂಪ್ಲೆಟ್ ತೆಗೆದು ನೋಡ್ರಿ. ನಮ್ಮ
ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಪದಾಧಿಕಾರಿಗಳ ಸಭೆಯಲ್ಲಿ ಕೂತಂಥ ಸಂದರ್ಭದಲ್ಲಿ ರೈತರ ಸಮಸ್ಯೆಗಳು, ಈ ಸಮಸ್ಯೆಗಳು ಜೊತೆಗೇ ಏನು ಭೂ ಹಗರಣ ಮಾಡಿರೋಂಥ ದಿನೇಶ್ ಗುಂಡೂರಾವ್ ಅವ್ರದ್ದು ಕೂಡ ಮಂತ್ರಿಮಂಡಲ ತೆಗಿಬೇಕು, ದಾಖಲೆ ಸಮೇತ ಇಟ್ವಿ. ಅದೇ ರೀತಿ ಕಮರುಲ್ ಇಸ್ಲಾಂ ದಾಖಲೆ ಸಮೇತ ಇಟ್ವಿ. ಮುಖ್ಯಮಂತ್ರಿಗಳು ಏನು ಹೇಳ್ತಿದ್ದಾರೆ, ಯಾವುದೇ ಮಂತ್ರಿ ಏನು ತಪ್ಪು ಮಾಡಿಲ್ಲ, ಏನು ಮಾಡಿಲ್ಲ, ಎಲ್ಲ ದಾಖಲೆಗಳು ನೋಡಿದ್ದೇನೆ. ಇದೇ ರೂಪದಲ್ಲಿ ಸಂತೋಷ್ ಲಾಡ್ ಅವರು ಮಾಡೋಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆನೂ ದಾಖಲೆ ಕೊಟ್ಟಾಗ ಇದೇ ಉತ್ತರ ಕೊಟ್ಟರು ಮುಖ್ಯಮಂತ್ರಿಗಳು. ಸಂತೋಷ್ ಲಾಡ್ ಏನೂ ತಪ್ಪು ಮಾಡಿಲ್ಲ, ಅವ್ರು ಸಚಿವ ಸಂಪುಟದಿಂದ ಕೈ ಬಿಡಲ್ಲ. ಯಾಕೆ ಕೈ ಬಿಟ್ರಿ? ಯಾಕ್ರಿ ಕೈ ಬಿಟ್ರಿ? ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ರಾಜ್ಯದ ಕೈ ಬಿಟ್ರಿ ಅಂತ ಕೇಳ್ತಿದಿರಲ್ಲ ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಯಾವ ನೈತಿಕತೆ ಇದೆ ಈಶ್ವರಪ್ಪನವರಿಗೆ ಕೇಳಲಿಕ್ಕೆ, ಯಡಿಯೂರಪ್ಪನವರಿಗೆ ಕೇಳಲಿಕ್ಕೆ ಯಾವ ನೈತಿಕತೆ ಇದೆ? ಅವ್ರ ಮೇಲೆ FIR ಆಗಿದೆ ಅನ್ನೋ ಮಾತನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಿದ್ದರಾಮಯ್ಯನವರಿಗೆ ಮೈ ಮೇಲೆ ಲೆಕ್ಕ ಇಟ್ಕೊಂಡು ಮಾತಾಡಬೇಕು. ನನ್ನ ಮೇಲೆ ಒಬ್ಬ ಖಾಸಗಿ ವ್ಯಕ್ತಿ ಬಂದು ಅವಾಗ ಕೇಸ್ ಹಾಕ್ಬಿಟ್ರೆ ಅದು ಆಗ್ತಾನೆ. ಈಗ ಗೊತ್ತಿದ್ದಕ್ಕಿದ್ದಂಗೆ ನಮ್ಮ ಪೊಲೀಸ್ ಕಂಪ್ಲೇಂಟ್ ನಿಮ್ಮ ಮೇಲೆ ವೀರೇಂದ್ರ ಮೇಲೆ ಕೊಟ್ಬಿಡ್ತೀನಿ, ಅವರೊಂದು FIR ಹಾಕ್ತಾರೆ, ತಪ್ಪಿತಸ್ಥ ಅಂತ ಪ್ರೂವ್ ಆಗುತ್ತೇನಾ? ಇಲ್ಲಿ ಪ್ರಶ್ನೆ ಬಂದಿದ್ದು ನನ್ನ ಮೇಲೆ ಹಾಕಿರೋದು ಒಬ್ಬ ಖಾಸಗಿ ವ್ಯಕ್ತಿ. ಸರ್ಕಾರದ ಮುಖಾಂತರ ನಾನು ಯಾವುದೇ ಪ್ರಶ್ನೆ ಬಂದಿಲ್ಲ, ನಾನು FIR ಬಂದಿಲ್ಲ. ಇಲ್ಲಿ ನಾನು ಹೇಳ್ತಿರೋದೇನು, ತುಂಬ ಸ್ಪಷ್ಟವಾಗಿ ಒಬ್ಬ ವಿರೋಧ ಪಕ್ಷ ನಾಯಕನಾಗಿ ಪತ್ರ ಬರೆದಿದ್ದೆ. ಆ ಪತ್ರ ಬರೆದ ತಡವಾಗಿ ಉತ್ತರ ಬಂತು. ಮುಖ್ಯಮಂತ್ರಿ ಏನು ಹೇಳ್ತಾರೆ, ಇಲ್ಲ ದಾಖಲೆಗಳು ಸರಿ ಇಲ್ಲ. ಹಾಗಾದ್ರೆ ನಿಮ್ಮ DC ಮತ್ತು ನಿಮ್ಮ ಕಂದಾಯ ಅಧಿಕಾರಿಗಳು ಕೊಟ್ಟಿರೋಂಥ ದಾಖಲೆಗಳು ನೀವು ಒಪ್ಪಲ್ಲ ಮುಖ್ಯಮಂತ್ರಿ ಆಗಿ? ಯಾರು ವಿಚಾರ ಒಪ್ತೀರಿ ನೀವು? ಅದಕ್ಕೋಸ್ಕರ ಹೇಳ್ತಿರೋದು, ದಿನೇಶ್ ಗುಂಡೂರಾವ್ನ ನಾವು ರಾಜಕಾರಣಕ್ಕೋಸ್ಕರ ಇದನ್ನು ಮಾಡ್ತಿಲ್ಲ, ನೀವು ಒತ್ತುವರಿ ಮಾಡಿದಿರಿ ಅಂತ ಕಂದಾಯ ಇಲಾಖೆ ಸರ್ಕಾರದ ಅಧಿಕಾರಿಗಳು ಕೊಟ್ಟಿರೋಂಥ ಸಂದರ್ಭದಲ್ಲಿ ನೀವು ಈಗ ಇದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಲ್ಲ ಅಂತಂದಾಗ ಸ್ವತಃ ಮುಖ್ಯಮಂತ್ರಿಗಳು ಹೇಳಬೇಕಾಗಿತ್ತು. ನಿಜ, ನಮ್ಮ ಸಚಿವ ಸಂಪುಟದ ದಿನೇಶ್ ಗುಂಡೂರಾವ್ ಅವರು ಈ ರೀತಿ ಕಂದಾಯ ಇಲಾಖೆ ಅಧಿಕಾರಿಗಳು ಕೊಟ್ಟಿರೋಂಥ ಪ್ರಕಾರ ಅವ್ರದ್ದು ವಶಪಡಿಸ್ಕೊಂಡಿದ್ದೇವೆ, ಅವ್ರ ಭೂಮಿನ ತಪ್ಪಿತಸ್ಥರಿದ್ದಾರೆ, ಅವ್ರ ಮೇಲೆ FIR ಆಗ್ತಾ ಇದ್ದೀವಿ ಅವ್ರ ಮೇಲೆ. ಯಾಕೆಂದರೆ 1555 ಜನದ ಇದೇ ರೀತಿ ಕೇಸ್ಗಳಾಗಿದೆ. 1555 ಜನದ ಮೇಲೆ ಕೇಸ್ ಹಾಕಿದ್ಮೇಲೆ ದಿನೇಶ್ ಗುಂಡೂರಾವ್ ಮೇಲೆ ಯಾಕೆ ಕೇಸ್ ಹಾಕಿಲ್ಲ? ಯಾಕೆ FIR ಹಾಕಲಿಲ್ಲ? ಯಾಕೆ ಅವ್ರ ಸಚಿವ ಸಂಪುಟದ ಕೈ ಬಿಡಲ್ಲ? ಮುಖ್ಯಮಂತ್ರಿಗಳು ಹೇಳ್ತಾರೆ ಮತ್ತೆ ಬರ್ತೀನಿ ನಾನು. ಅದಕ್ಕೋಸ್ಕರ ಹೇಳಿದೆ, ಕಬ್ಬಿಂದ ಕ್ಲಿಯರ್ ಆಯ್ತು ನಿಮಗೆ, ದಿನೇಶ್ ಗುಂಡೂರಾವ್ ನಿಮ್ಗೆ ಕ್ಲಿಯರ್ ಆಯ್ತು, ಆಯ್ತಾನೆ? ಹೇಳಿ. ಹಾಂ, ಜಾರ್ಜ್ ಬಗ್ಗೆ ಹೇಳ್ತೀನಿ ನಾನು. ಜಾರ್ಜ್ ಅವರು ವಿಧಾನಮಂಡಲದಲ್ಲಿ ಏನು ಹೇಳಿದ್ರು, ಆ ಕಂದಮ್ಮನಗಳ ಮೇಲೆ 6 ವರ್ಷದ ಕಂದಮ್ಮನ ಮೇಲೆ ಅತ್ಯಾಚಾರಗಳಾಗ್ತಾ ಇದ್ದಾವೆ. ಹಿಂದಿನ ಸರ್ಕಾರಗಳಲ್ಲೂ ಅತ್ಯಾಚಾರ ಆಗಿತ್ತು. ಇಡೀ ವರ್ಷದಲ್ಲಿ 620 ಅತ್ಯಾಚಾರ ಆಗಿದ್ದು. ಜಾರ್ಜ್ ಅವ್ರ ವಿರುದ್ಧ ಭೂ ಹಗರಣದ ವಿಚಾರಕ್ಕೆ ಹೋರಾಟ ಮಾಡ್ತಾ ಇದ್ದೀರಾ, ಅತ್ಯಾಚಾರದ ವಿಚಾರಕ್ಕೆ ಹೋರಾಟ? ಅತ್ಯಾಚಾರ ತುಂಬಾ ರಾಜ್ಯದಲ್ಲಿ ಏನು ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಆ ವಿಚಾರವನ್ನು ಅತಿ ಹೆಚ್ಚು ಒಬ್ಬ ಗೃಹ ಮಂತ್ರಿಯಾಗಿ ಅತಿ ಹೆಚ್ಚು ಅವರು ಅದರಲ್ಲಿ ಸಮರ್ಥವಾಗಿ ಗೃಹ ಇಲಾಖೆಯನ್ನು ನಿರ್ವಹಿಸಲು ಸಂಪೂರ್ಣ ಫೇಲ್ ಆಗಿದ್ದಾರೆ. ಇದಕ್ಕೋಸ್ಕರ ನಾನು ಹೇಳ್ತಿರೋದು, ಅತ್ಯಾಚಾರದ ಸಂದ ಏನು ಉತ್ತರ ಕೊಡ್ತಾರೆ ಅವರು? ಅತ್ಯಾಚಾರ ಮಾಡ್ರೆ ನಾವೇನು ಮಾಡಬೇಕಾಗತ್ತೆ? ಮಾಧ್ಯಮ ಇಷ್ಟೊಂದು ಯಾಕೆ ನೀವು ಹೈಲೈಟ್ ಮಾಡ್ತಿದ್ದೀರಿ? ನಿಮ್ಮ TRPಗೋಸ್ಕರ ಮಾಡ್ತಾ ಇದ್ದೀರಾ? ಒಬ್ಬ ಗೃಹ ಮಂತ್ರಿ ಹೇಳಂಥ ಮಾತಿದು. ಕರ್ನಾಟಕ ರಾಜ್ಯದ ಜನ ರಕ್ಷಣೆ ಮಾಡಬೇಕಾದಂಥ ಗೃಹ ಮಂತ್ರಿ, ಹೆಣ್ಮಕ್ಳ ರಕ್ಷಣೆ ಮಾಡುವಂಥ ಗೃಹ ಮಂತ್ರಿ, ವಿದ್ಯಾರ್ಥಿನಿಯರ ರಕ್ಷಣೆ ಮಾಡುವ ಗೃಹ ಮಂತ್ರಿ 3 ವರ್ಷ 6 ವರ್ಷದ ಕಂದಮ್ಮನಗಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಕಾಲೇಜ್ ಓದ್ತಿರ್ತ ವಿದ್ಯಾರ್ಥಿ ಮೇಲೆ ಗ್ಯಾಂಗ್ ರೇಪ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಎಂಥ ಪ್ರಭಾವಿ ವ್ಯಕ್ತಿ ಆದರೂ ಕೂಡ ನಾವು ಅವ್ರ ಬಗ್ಗೆ ಕ್ರಮ ತಗೋತೀವಿ ಅಂತ ವಿಧಾನಮಂಡಲ ಹೇಳಂತ ವ್ಯಕ್ತಿ ಇವತ್ತಿನ ಖಂಡಿಸದಲ್ಲೇ ಸ್ವಲ್ಪ ಪೂರ ಮುಗಿಸಿ ಜಾರ್ಜ್ ಬಗ್ಗೆ ಪ್ರಸ್ತಾಪ ಮಾಡಿದಿರಲ್ಲ, ಜಾರ್ಜ್ ಮುಗಿಸ್ತೀನಿ ಆಮೇಲೆ ಮತ್ತೆ ಮುಂದೆ ಬರ್ರಿ. ಈ ರೀತಿ ಹೇಳದಂತ ವ್ಯಕ್ತಿ ಇವತ್ತಿನ ತನಕ ಪೊಲೀಸ್ ಸ್ಟೇಷನ್ ಹೋಗ್ತಾರೆ, ಅತ್ಯಾಚಾರ ಮಾಡಿದ್ರು ಅಲ್ಲೇ ಬೇಲ್ ಕೊಟ್ಟು ಕಳಿಸ್ತಾರೆ, ಇಲ್ಲ ಕೋರ್ಟ್ಗೆ ಹೋಗ್ತಾರೆ ಅಲ್ಲೇ ಬೇಲ್ ಕಟ್ತಾರೆ. ಎಷ್ಟು ಜನ ಜೈಲಲ್ಲಿದ್ದಾರೆ ರೀ? ಒಬ್ಬ ಗೃಹ ಮಂತ್ರಿಯಾಗಿ ಅತ್ಯಾಚಾರ ಮಾಡೋದು, ಅತ್ಯಾಚಾರ ಮಾಡ್ತಿದ್ದಂಗೆ ಯಾರೋ ಪ್ರಭಾವಿ ವ್ಯಕ್ತಿಗಳು ಫೋನ್ ಮಾಡ್ತಾರೆ ಬಿಟ್ಟು ಕಳಿಸೋದು, ಇದಕ್ಕೋಸ್ಕರ ಗೃಹ ಮಂತ್ರಿ ಆಗಿರ್ಬೇಕಾ? ಯಾವನೋ ಕಳ್ತನ ಮಾಡಿದಂಥ ವ್ಯಕ್ತಿನ ಪೊಲೀಸ್ ಸ್ಟೇಷನ್ ತೊಗೊಂಡೋಗಿ ಬುದ್ಧಿವಾದ ಹೇಳಿ ಸರಿಯಾದ ಪೊಲೀಸ್ ಭಾಷೆಯಲ್ಲಿ ಬಳಸಿ ಅವನ್ನ ವಸೂಲಿ ಮಾಡ್ತಾರಲ್ಲ ಕದ್ಮಾಲ್ನ. ಇವತ್ತು ಈ ಪೊಲೀಸ್ ಸ್ಟೇಷನ್ ನಾವು ನಿಸ್ಸಹಾಯಕರು ನಾವೇನು ಮಾಡೋ ಸ್ಥಿತಿ ಇಲ್ಲ. ಗೃಹ ಮಂತ್ರಿ ಸ್ಥಾನಕ್ಕೆ ಯಾಕಿದ್ರೆ ರಾಜೀನಾಮೆ ಕೊಟ್ಟು ಬಾ, ಇಲ್ಲಾಂದ್ರೆ ಮುಖ್ಯಮಂತ್ರಿಗಳೇ ಹೇಳಬೇಕಾಗಿತ್ತು. ಈ ರೀತಿ ಅಸಮರ್ಥ ವ್ಯಕ್ತಿ ಇದ್ದಾರೆ, ಇವ್ರ ಬಗ್ಗೆ ನಾನು ಖಂಡಿತ ಈ ಗೃಹ ಮಂತ್ರಿ ಸ್ಥಾನದ ತೆಗೆದಾಗ್ತೀವಿ ಅಂತ ಮುಖ್ಯಮಂತ್ರಿ ಹೇಳಬೇಕಾಗಿತ್ತು. ಅವಾಗ ಇಡೀ ರಾಜ್ಯದ ಜನ ಮುಖ್ಯಮಂತ್ರಿ ಮೆಚ್ಚಿದ್ರು, ಗೃಹ ಮಂತ್ರಿ ಮೆಚ್ತಾ ಇದ್ರು. ಏನೂ ಇಲ್ಲ. ಟಾರ್ಗೆಟ್ನ ಮುಂದುವರಿಸ್ತೇನೆ. ಈಗ ಒಂದು ಬ್ರೇಕ್ ತೆಗೆದುಕೊಳ್ಳುವಂಥ ಸಮಯ ಆಗಿದೆ. ಈಶ್ವರಪ್ಪನವ್ರ ಜೊತೆ ಟಾರ್ಗೆಟ್ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ.